ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಷ್ಮಾ ಇನ್ ಜರ್ಮನಿ. ಇವತ್ತು ಭಾನುವಾರ ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ ಬೀಚ್ ಕಡೆ. ನಮ್ಮ ಮನೆಯಿಂದ ಜಸ್ಟ್ 1.5 hour ಜರ್ನಿ ಇದೆ. ಹಾಗಾಗಿ ಹೋಗೋಣ, ಬೀಚ್ ವ್ಯೂ ನೋಡೋಣ ಅಂತ ಸ್ವಲ್ಪ ಎಲ್ಲ ಕೆಲಸ ಮುಗಿತು. ಈಗ ಸಮಯ 3 ಗಂಟೆ ಆ್ಯಂಡ್ ಇಲ್ಲಿ ಸಮ್ಮರ್ ಆಲ್ಮೋಸ್ಟ್ ಶುರು ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸನ್ಸೆಟ್ 10 ಗಂಟೆಗೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಟ್ಸ್ ರೈಟ್ ಟೈಮ್ ಅಂತ ಅನಿಸ್ತು ಬೀಚ್ ವ್ಯೂ ನೋಡೋದಕ್ಕೆ ಹೋಗೋಣ ಅಂತ. ಸೊ ಹೊರಟಿದ್ದೀವಿ. ಸೊ 2 ಟೈಮ್ ಕ್ಯಾಚ್ ಮಾಡಬೇಕಾಗುತ್ತೆ. 30 minutes ಟ್ರಾನ್ಸ್ಫರ್ ಟೈಮ್ ಇರುತ್ತೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಆ್ಯಂಡ್ ಇವಾಗ ಲಾಂಗ್ ವೀಕೆಂಡು ಜರ್ಮನಿಯಲ್ಲಿ. ಸೊ ನಂದು ಅದು ಇದು ಬೇರೆ ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ. ಬಟ್ ಲಾಂಗ್ ವೀಕೆಂಡ್ ಇದ್ದಾಗ ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಹಾಗಾಗಿ ಹೊರಗೆ ಬಂದಿದ್ದೀನಿ. ಲೆಟ್ಸ್ ಗೆಟ್ ಗೋಯಿಂಗ್. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಬೀಚಾ, ಜರ್ಮನಿಯಲ್ಲಿ ಬೀಚಾ ಅಂತ ನಾನು ಫುಲ್ಲು ಸ್ವಲ್ಪ ಸರ್ಪ್ರೈಸ್ ಇದ್ದೀನಿ. ಯೂಶ್ವಲಿ ನಾನು ಇಷ್ಟೊಂದು ಸರ್ಪ್ರೈಸ್ ಆಗಲ್ಲ ಯಾವುದೇ ಪ್ಲೇಸ್ ಹೋದ್ರು. ಟ್ರೈನ್ ಹೋಯ್ತು. ಯೂಶ್ವಲಿ ನಾನು ಸರ್ಪ್ರೈಸ್ ಆಗಿರಲ್ಲ ಯಾವುದೇ ಪ್ಲೇಸಸ್ನ ವಿಸಿಟ್ ಮಾಡಿದ್ರು. ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಇರಲ್ಲ. ಬಟ್ ಬೀಚು ನಾನು ಎಲ್ಲೂ ನೋಡಿಲ್ಲ ಜರ್ಮನಿಯಲ್ಲಿ. ಸೊ ಇದೆಲ್ಲ ಹಾರ್ಬರ್ ಇರೋಂಥ ಜಾಗ, ಸೀ ಪೋರ್ಟ್ ಇರೋಂಥ ಜಾಗ ಹ್ಯಾಂಬರ್ಗು. ಸೊ ಹಾಗಾಗಿ ಬೀಚಸ್ ವೆರಿ ಆಫನ್ ಟು ಸಿ. ಬನ್ನಿ ನೋಡೋಣ ಎಷ್ಟು ಕ್ಲೀನ್ ಇದೆ, ಹೆಂಗಿದೆ ಅಂತ ಎಲ್ಲ. ನನಗೂ ಮನೆಯಿಂದ ಹತ್ತಿರ ಇದೆ, ಸೊ ವೈ ನಾಟ್ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. Können Sie das ein bisschen warm machen? Dieser Muffin auch. Ja, auch. ಇದು ಏನೋ ಬ್ರೆಡ್ ವಿತ್ ಚೀಸು. ಇದು ಮಫಿನ್ನು. ನೋಡೋಣ ಇದು ಹೆಂಗಿರುತ್ತಂತ. ಸುಡ್ತಾ ಇದೆ, ಬಿಸಿ ಮಾಡಿ ತೊಗೊಂಡ್ವಿ. ಚೆನ್ನಾಗಿದೆ. ಸೊ ನಾವು ಫಸ್ಟ್ ಟ್ರೈನ್ ಕ್ಯಾಚ್ ಮಾಡಿದ್ವಿ. ಇವಾಗ ಟುವರ್ಡ್ಸ್ ಸ್ಟಾಡೆ ಜಸ್ಟ್ 8 minutes ಜರ್ನಿ ಇದೆ. ಒಳ್ಳೆ ವ್ಯೂ ಗೊತ್ತಾ. ನಮ್ಮ ಮನೆ ಕಡೆ ಎಲ್ಲ ಫುಲ್ಲು ಔಟ್ಸ್ಕರ್ಟ್ಸ್ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ವ್ಯೂ ಮಾತ್ರ, ನೀವೇ ನೋಡ್ಬೋದು. ಪೀಸ್ಫುಲ್ ಆ್ಯಂಡ್ ಕಾಮ್ ಇದೆ. ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ನಾವು. ಇದು ನನ್ನ ಫೇಸ್ ಸ್ಟ್ರಕ್ಚರ್ ಯೂಶ್ವಲಿ ತುಂಬ ಸ್ಪೆಕ್ಸು ಸೆಟ್ ಆಗಲ್ಲ. ಬಟ್ ಇದು ಚೆನ್ನಾಗಿ ಕಾಣ್ತದೆ ಮತ್ತು ನೀಟಾಗಿ ಕೂರುತ್ತೆ ಕೂಡ. ಸೊ ಇದು ಟ್ರೆಂಡು. ಇದು ಟ್ರೆಂಡಿಗೆ ತೊಗೊಳ್ಳೋಣ ಅಂತ ಅನ್ಕೊತಿದ್ದೀನಿ. ಇದನ್ನ ನೋಡೋಣ ಬನ್ನಿ. ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್. ಈ ಥರದ್ದು ಆ್ಯಕ್ಚುಲಿ ಪ್ರಾಡಾದಲ್ಲಿ ಸ್ಕೆಚ್ ಹಾಕಿದ್ದೆ. ಸೊ ಈ ಥರದ್ದೆಲ್ಲ ಚೆನ್ನಾಗಿ ಕಾಣುತ್ತೆ ನನಗೆ. ಅದು ಸ್ಪೆಕ್ಸ್ ಸೂಟ್ ಆಗುತ್ತಾ ಇಲ್ವಂತ ನೋಡ್ತಾ ಇದ್ದೀರಲ್ಲ, ಹೇಳಿ ಕಮೆಂಟ್ ಮಾಡಿ. ತಗೋಬೋದಾ ಬೇಡವಾ? ಮುಂದೆ ಹೈ ಬಡ್ಜೆಟ್, ಸದ್ಯಕ್ಕೆ ಲೋ ಬಡ್ಜೆಟಲ್ಲೇ ಇದನ್ನು ಯೂಸ್ ಮಾಡೋಣ. ಲೆಟ್ಸ್ ಗೋ.
ಗೊಚ್ಚೆ ಇದೆ ಫ್ರೆಂಡ್ಸ್. ಒಳ್ಳೆ ಶೂ ಹಾಕ್ಕೊಂಡು ವೈಟ್ ಹಾಕೊಂಡು ಬಂದಿದ್ದೀನಿ, ಹೊಸದು ಬೇರೆ. ಅಲ್ಲಿ ನಡ್ಕೊಂಡು ಹೋಗೋಕ್ಕೂ ಕೂಡ ನನಗೆ ಮನಸ್ಸಾಗ್ತಿಲ್ಲ. ಬಟ್ ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ನಾನು ಹೋಗಲೇಬೇಕು ಅಂತ ಇದ್ದೀನಿ. ಹೋದರೆ ಹೋಯ್ತು ಶೂ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸೋಲ್ ಮಾತ್ರ ಗಲೀಜಾಗೋ ಥರ ನೋಡಿಕೊಂಡು ಅಜ್ಜಿ ಥರ ನಡ್ಕೊಂಡು ಆ ದಡ ತಲುಪಿ ನಾನು ಅಲ್ಲಿ ವಿಡಿಯೋ ಶೂಟ್ ಮಾಡಲೇಬೇಕು. ಬನ್ನಿ ಹೋಗೋಣ. ಯಾಕಂದರೆ ಕೂಲಾಗಿದೆ, ತಂಪಾಗಿದೆ, ಇಟ್ಸ್ ಸೋ ರಿಲ್ಯಾಕ್ಸಿಂಗ್ ಆ್ಯಂಡ್ ಗುಡ್. ಸೊ ಲೆಟ್ಸ್ ಗೋ. ನನಗೆ ತಲೆಗೆ ಹೊಳಿಲ್ಲ, ಒಂದು ಬೀಚಿಗೆ ಬರ್ತಿದ್ದೀವಿ ಅಂದ ತಕ್ಷಣ ನಾವು ಚಪ್ಪಲಿನೂ ಒಂದು ಕೈಯಲ್ಲಿ ಇಟ್ಕೊಂಬರ್ಬೇಕು ತಾನೇ. ತಲೆ ಇಲ್ಲ ಫ್ರೆಂಡ್ಸ್, ಅಷ್ಟೊಂದು ತಲೆ ಇಲ್ಲ ನೋಡಿ ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ನೋಡಿಕೊಂಡು ಮೆಲ್ಲಗೆ ಇವರೆಲ್ಲ ಬರೀ ಕಾಲಲ್ಲೇ ಹೋಗ್ತಾ ಇದ್ದಾರೆ. ಈಗ ಬರೀ ಕಾಲಲ್ಲಿ ಹೋದ್ರು ಕೂಡ ಏನು ಗೊತ್ತಾ, ಬಟ್ಟೆಗಳಾದರೂ ತೊಗೊಂಬಂದಿರ್ಬೇಕು, ಕಾಲು ವೈಟ್ ಮಾಡಿಕೊಂಡು ಶೂ ಒಳಗೆಲ್ಲ ಗಲೀಜಾಗುತ್ತೆ. ಇವಾಗ ನನ್ನ ಶೂ ಚೆನ್ನಾಗಿರಬೇಕು. ಆದರೂ ನಾನು ನಮ್ಮ ವೀಕ್ಷಕರಿಗೆ ಬೀಚ್ನು ಕೂಡ ತೋರಿಸ್ಬೇಕು. ಈ ಎರಡರ ಮಧ್ಯದಲ್ಲಿ ನಾನಿದ್ದೀನಿ. ಬನ್ನಿ ಹೋಗೋಣ. ಏನು ಗೊತ್ತಾ ಫ್ರೆಂಡ್ಸ್, ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಅಲ್ಲಿ ಇಲ್ಲಿ ಒಂಚೂರು ಏನಾದರೂ ಡ್ರೈ ಇರುತ್ತಾನೆ ಅಂತ ಎಲ್ಲ ಕಡೆ ಜನ ನೀರಲ್ಲಿ ಆಟ ಆಡ್ಕೊಂಡು ಬಂದಮೇಲೆ ತ್ಯಾವ ಆಗಿದೆ. ಸೊ ಹಂಗಾಗಿ ಗೊಚ್ಚೆ ಆಲ್ರೆಡಿ ನನ್ನ ಶೂ ಈ ಲೆವೆಲ್ಗೆ ಬಂದಿದೆ. ಒಂದು ಸ್ಕೆಚರ್ ಅಂಡಾಮನಲ್ಲಿ ಆಲ್ರೆಡಿ ಅದು ಫುಲ್ ಊಷ್ಟಾಗೋಗಿದೆ. ಇನ್ನೊಂದು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ಅಪ್ಪ ನಾನು ಇದಕ್ಕೆ ಕೈಯಲ್ಲೇ ಹಿಡ್ಕೊಂಡು ಹೋಗ್ತೀನಿ, ಕೈಯಲ್ಲೇ ಹಿಡ್ಕೊಂಡು ಕಾಲಲ್ಲೇ ನಡೀತೀನಿ. ಅಪ್ಪ ನಾನು ಯೂಶಲಿ ಇಲ್ಲೆಲ್ಲ ಬರೀ ಕಾಲಲ್ಲೇ ನಡೀತೀನಿ. ಅದು ಸ್ಲಿಪ್ಪರ್ ತೊಗೊಂಡು ಬರಬೇಕಿತ್ತು. ಓ ಮೈ ಗಾಡ್. ಬನ್ನಿ ಹೋಗೋಣ. ಫ್ರೆಂಡ್ಸ್, ನೀರು ದಡಕ್ಕೆ ಹಿಂಗೆ ಬರ್ತಾ ಇದೆ, ಓಕೆನಾ. ಸೊ ಬರ್ತಾ ಇರುವಾಗ ಅಲ್ಲಿ ನಿಂತಿದ್ದೆ ಇನ್ನು ಮುಂದೆನೇ ನಾನು. ಸೊ ಕೆಳಗೆ ನೋಡ್ತೀನಿ ಜೆಲ್ಲಿ ಫಿಶ್ ಮತ್ತು ನಂದು ಏಡಿ ನೋಡಿದೆ ಫ್ರೆಂಡ್ಸ್ ನಾನು. ಓ ಮೈ ಗಾಡ್. ಆಮೇಲೆ ನನ್ನ ಕಾಲು ಮುಂದಕ್ಕೆ ಇಡೋದಕ್ಕೂ ಭಯ ಆಯಿತು ನನಗೆ ಏಡಿ ನೋಡಿಬಿಟ್ಟು. ಅದರಲ್ಲಿ ಜೆಲ್ಲಿ ಫಿಶ್ಶು ಮತ್ತು ಮಕ್ಕಳೆಲ್ಲ ಫುಲ್ಲು ಖುಷಿಯಿಂದ ಕುಣಿದಾಡ್ತಿದ್ದಾರೆ. ಇಲ್ಲೆಲ್ಲ ಆಟ ಆಡಿಕೊಂಡು ಕಾಣಿಸ್ತಿಲ್ಲ ಬಟ್ ಇಲ್ಲೆಲ್ಲ. ಸೊ ನಂಗೆ ಹೆದರಿಕೆನೇ ಆಗ್ಬಿಡ್ತು. ಅವರು ಯೋಚನೆ ಇಲ್ದಂಗೆ ಜೆಲ್ಲಿ ಫಿಶ್ ಎಲ್ಲ ಇದೆ, ಆಟ ಆಡ್ಕೊಂಡಿದ್ದಾರೆ ಮಕ್ಕಳು ಅಂತ. ಬಟ್ ನನಗೆ ಹೇಳೋದಕ್ಕೂ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಹೇಳಬೇಕಂತ. ಬಟ್ ನನಗಂತೂ ಭಯ ಆಗ್ಬಿಡ್ತು. ನಾನು ನೀರಿಂದ ಹೊರಗೆ ಬಂದುಬಿಟ್ಟೆ ಫ್ರೆಂಡ್ಸ್. ಇವಾಗ ನಾನು ಒಂದು ಸ್ವಲ್ಪ ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಇನ್ನೂ ಏನಂತಾರಲ್ಲಿ ಭಯ ಆಗ್ತಿದೆ. ಆದರೆ ಶೂ ಹಾಕ್ಕೊಂಡಿದ್ರೆ ಒಳ್ಳೇದು ಅನಿಸ್ಬಿಡ್ತು. ಯಾಕಂದರೆ ಬರೀ ಕಾಲಲ್ಲಿ ಇದ್ದೀವಿ, ಹಾಕಬೇಕು ಅಂತ. ಯಾಕಂದರೆ ಪಾಯ್ಸನಸ್ ಅಲ್ವಾ ಜೆಲ್ಲಿ ಫಿಶ್ದು ಸ್ಟಿಂಗ್ ಎಲ್ಲ ಅನ್ನೋದ್ರು ಅಂದ್ಬಿಟ್ಟು ಅಷ್ಟೇ. ಬಟ್ ಅಲ್ಲಿ ನೀವು ನೋಡ್ಬೋದು ಆ ಕಡೆ ಒಂದು ದೊಡ್ಡದು ಬೋಟ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಬೋಟ್ ಅಂತ. ಅದು ಸೊ ಬೋಟು ಒಂದಾದ್ಮೇಲೆ ಒಂದು ಹೋಗ್ತಾ ಇದೆ, ಬರ್ತಾ ಇದೆ, ಸಿಕ್ಕಾಪಟ್ಟೆ ಬೋಟ್ಸ್ ಎಲ್ಲ. ಸೊ ಇಷ್ಟು ಗುಡ್. ಆ್ಯಕ್ಚುಲಿ ಚೆನ್ನಾಗಿದೆ ಬೀಚ್ ಎಲ್ಲ, ತುಂಬ ಕ್ಲೆನ್ಲಿನೆಸ್ ಆಗಿ ಚೆನ್ನಾಗೇ ಇದೆ. ಸೊ I like it.
ಕೈಂಡ್ ಆಫ್ ಲೈಕ್ ಇಟ್. ಬಟ್ ಏನಂದರೆ ಅದೇ ಇನ್ನು ಈವ್ನಿಂಗ್ ಆಗ್ತಾ ನೀರು ದಡಕ್ಕೆ ಬಂದಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಆಲ್ಸೋ ನಾವು ಸ್ವಲ್ಪ ಒಂದು ಪೇರ್ ಆಫ್ ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಂಡ್ಬರೋದು ಒಳ್ಳೆಯದು ಯಾವಾಗ ಬೀಚಿಗೆ ಬರ್ತಿದ್ದೀವಿ ಅಂದರೆ. ಸೊ ನಿಮಗೆ ನೀವೇ ತಯಾರಿ ಮಾಡಿಕೊಂಡು ಬನ್ನಿ, ವಾಟರ್ ಬಾಟಲ್ ಇಟ್ಕೊಂಡು, ಆಮೇಲೆ ಸ್ವಲ್ಪ ಶಾರ್ಟ್ಸ್ ಹಾಕೊಂಡು ಬಂದರೆ ಇನ್ನೂ ಉತ್ತಮ ಅನಿಸುತ್ತೆ. ಪ್ಯಾಂಟೆಲ್ಲ ಹಾಕ್ಕೊಂಡು ಮೇಲೆ ಎತ್ಕೊಬೇಕಾಗುತ್ತೆ. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಆ್ಯಂಡ್ ದೆನ್ ವಿಸಿಟ್ ಬೀಚಸ್ ಅಷ್ಟೇ. ಸೊ ಇದೆಲ್ಲ ಸ್ವಲ್ಪ ಟಿಪ್ಸ್ ಅಷ್ಟೇ, ಬಿಕಾಸ್ ನಾವು ಹಂಗೆ ಅರ್ಜೆಂಟಲ್ಲಿ ಹಂಗಂಗೆ ಬಂದ್ವಿ, ಹಾಗಾಗಿ ಹಿಂಗಾಯಿತು. ಬಟ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ವರ್ತ್ ಕಮ್ಮಿಂಗ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಕಣ್ಣಾರೆ ನೀವೇ ನೋಡಿ ಏಡಿನ. ಅಲ್ಲೊಂದು, ಇಲ್ಲೆರಡು, ಇಲ್ಲಿಂದೊಂದು, ಮೂರು. ಇದನ್ನ ನೋಡಿದ್ರೆ ನನಗೆ ನೀರ ಹತ್ರನೇ ಬರಬೇಕು ಅನ್ನಿಸ್ತಿಲ್ಲ. ಯವ್ವ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಅಪ್ಪ ದೇವ್ರೆ, ಇಲ್ಲಿ ನೋಡಿ ಯಾವುದೋ ಈ ಹುಡುಗ ಈಗ ನಿನ್ನ ಅದ್ರ ಹತ್ರನೇ ಆಟ ಆಡ್ತಾ ಕೂತಿದ್ದಾನೆ, ಫೋಟೋ ಎಲ್ಲ ತಗೊಂಡು. ಯಪ್ಪ ಮುಗಿಸ್ಕೊಂಡು ಹೋಗ್ಬಿಡ್ತೀನಪ್ಪ. ಒಂದು 4 ಫೋಟೋ ತಗೊಂಡ್ಬಿಟ್ಟು ನಾನಿಂತು, ನನಗೆ ಭಯ ಅಪ್ಪ. ನಾನಿಲ್ಲೊಂದು ಹಡಗು ನೋಡಿದೆ, ಇದನ್ನು ಬನ್ನಿ ಝೂಮ್ ಮಾಡಿಬಿಟ್ಟು ನೀಟಾಗಿ ನೋಡೋಣ. ತುಂಬ ಹಡಗುಗಳು ಹೋಗ್ತಾನೆ ಇದೆ, ಜನ ಎಲ್ಲ ಕಾಣಿಸ್ತಿದ್ದಾರೆ. ನಾಟ್ ಕ್ಲಿಯರ್ಲಿ ವಿಸಿಬಲ್. ಸೊ ಇಟ್ಸ್ ಫೈನ್. 8x ಆಯಿತು, 8x ಇವಾಗ ಚೆಕ್ ಮಾಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಇನ್ನೂ ಸ್ವಲ್ಪ ಬ್ಲರ್ ಇದೆ. ಬಟ್ ಇಷ್ಟು ದೊಡ್ಡ ಹಡಗು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಎಷ್ಟು ದೂರ ಇತ್ತು ಅಂತ ಇವಾಗ ಅಷ್ಟೇ. ಒಂದು ಬ್ಯೂಟಿಫುಲ್ ಬೀಚ್ನ 1x ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅಷ್ಟು ಗುಡ್. ನೀರು ಬರ್ತಾ ಇದೆ ದಡಕ್ಕೆ. ಫಸ್ಟು ಎಷ್ಟು ಮುಂದೆ ಇತ್ತು ಗೊತ್ತಾ, ಇವಾಗ ನೋಡಿ ಹಿಂಗೆ ತಳ್ಕೊಂಡು ಬರ್ತಾ ಇದೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ನಾನು ನೀರ ಹತ್ರ ಹೋಗೋದೇ ಬೇಡ, ನೀರೇ ನನ್ನ ಹತ್ರ ಬರ್ತಾ ಇದೆ. ನೀರ ಹತ್ರ ಹೆದರ್ಕೊಂಡು ದೂರದಲ್ಲೇ ಇದ್ದೆ. ಸೊ ನೀರೇ ನನ್ನ ಹತ್ರ ಬರ್ತಿರೋದು ನೋಡಿ ಖುಷಿ ಆಗ್ತಾ ಇದೆ. ಇವಾಗ ಸ್ವಲ್ಪ ಹೋಗೋಣ. ತುಂಬ ಚೆನ್ನಾಗಂತೂ ಕಾಣ್ತಾ ಇದೆ. ಬಿಸಿಲು ಕೂಡ ಜಾಸ್ತಿ ಇಲ್ಲ. ಸೊ ಪ್ಲೆಸೆಂಟ್ ಟೈಮಿಂಗು. ನೀವೇನಾದರೂ ಬರ್ತೀರಾ ಅಂದರೆ 5 ಗಂಟೆ ಮೇಲೆ ಬನ್ನಿ, ಬಿಕಾಸ್ ಎನಿವೇ ಸಮ್ಮರ್ ಟೈಮಲ್ಲಿ ನಿಮಗೆ ಗೊತ್ತು ಸನ್ಸೆಟ್ ಆಗೋದು 8-9 ಗಂಟೆ ಆಗುತ್ತೆ. ಇವಾಗ ಸಮಯ 7 ಗಂಟೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 7 ಗಂಟೆ ಥರನೇ ಕಾಣಿಸ್ತಿಲ್ಲ. ಸೊ ಬ್ಯೂಟಿಫುಲ್. ಇವಾಗ ಸಮಯ ನೀವು ನಂಬ್ತೀರಾ ಬಿಡ್ತೀರಾ 7:30 ಆ್ಯಂಡ್ ಇವಾಗ ನಮಗೆ ಸನ್ಸೆಟ್ ಇನ್ನೂ ಆಗಿಲ್ಲ. ಸನ್ಸೆಟ್ ಇಲ್ಲಿ 9:30 ತೋರಿಸ್ತಾ ಇದೆ ವೆದರ್ ಫೋರ್ಕಾಸ್ಟ್. ಸೊ ಸಮ್ಮರ್ ಬಂತು ಅಂದರೆ 9:30-10 ಗಂಟೆ ಆಗುತ್ತೆ ಫ್ರೆಂಡ್ಸ್ ಸನ್ಸೆಟ್. ಸೊ ಈ ಥರ ಇರುತ್ತೆ ನಮ್ಮ ಸಮ್ಮರ್ ಜರ್ಮನಿಯಲ್ಲಿ. ಇದು ಸಮ್ಮರ್ ಇನ್ನೂ ಶುರು ಆಗ್ತಾ ಇದೆ. ಸೊ ಇನ್ನು ಜೂನ್ ಜುಲೈ ಟೈಮಲ್ಲೆಲ್ಲ ನಮಗೆ ಸನ್ಸೆಟ್ 10:30 ಆಗ್ಬಿಡುತ್ತೆ. ಇವಾಗ ಬೀಚ್ಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಮನೆ ಕಡೆ ಹೊರಡೋಕ್ಕಂತ ಬಂದು ಇನ್ನೊಂದು ಎಂಜಾಯ್ ಮಾಡಿಕೊಂಡು ಕಾಲನ್ನ ಸ್ವಲ್ಪ ಒಣಗಿಸ್ಕೊಂಡು ಹಾಕ್ಕೊಂಡು ಮನೆ ಕಡೆ ಹೊರಡಬೇಕು. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಸ್ವಲ್ಪ ನನಗೆ ಭಯನೇ ಆಯಿತು ನೀರಲ್ಲೆಲ್ಲ ಆಟ ಆಡೋದಕ್ಕೆ. ಸ್ವಲ್ಪ ಶೂನು ಅಥವಾ ಇನ್ನೊಂದು ಯಾವುದಾದ್ರೂ ಯೂಸ್ಲೆಸ್ ಶೂಸ್ನ ತೊಗೊಂಡು ಹಾಕ್ಕೊಂಡು ಬೀಚ್ ಒಳಗೆ ಹೋಗೋದು ಒಳ್ಳೇದು ಅನ್ನಿಸ್ತು. ಇದೆಲ್ಲ ಧೈರ್ಯವಾಗಿ ಓಡಾಡ್ತಾ ಇದ್ದಾರೆ. ನನಗಂತೂ ಭಯ ಆಗ್ತಾ ಇದೆ ಆ ಏಡಿ ಎಲ್ಲ ನೋಡಿದ್ರೆ. ಓ ಮೈ ಗಾಡ್, ಯಾಕೆ ಬೇಕು ಅಂತ ನಾನು ಸ್ವಲ್ಪ ಹೆದರ್ತೀನಿ. ಓಕೆ ಅಷ್ಟೇ ಫ್ರೆಂಡ್ಸ್. ಸೊ ಲೆಟ್ಸ್ ಸಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತೋರಿಸಿ. ಯಾರಾದರೂ ಹ್ಯಾಂಬೂರ್ಗ್ ಆ್ಯಂಡ್ ಇನ್ ಆ್ಯಂಡ್ ಅರೌಂಡ್ ರೀಜನಲ್ಲಿ ಇದ್ದಾರೆ ಅಂದರೆ ಸುಕ್ಸಾವನ್ ಪ್ಲೇಸ್ ಹತ್ರ ಬೀಚ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ಟೈಡಿ ಕೂಡ ಇದೆ. ಸೊ ಬಂದು ಎಂಜಾಯ್ ಮಾಡ್ಕೊಂಡು ನೀವು ಹೋಗ್ಬೋದು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಸೊ ಒನ್ ಡೇ ವಿಸಿಟ್ ಹ್ಯಾಂಬರ್ಗ್ ಮಾಡ್ತಿದ್ದೀರ ಅಂದರೆ ದಯವಿಟ್ಟು ಈ ಪ್ಲೇಸ್ನ ನೀವು ಮರಿದಂಗೆ ಬಂದು ನೋಡ್ಕೊಂಡು ಹೋಗಿ ಫ್ರೆಂಡ್ಸ್.